ಹಾಯ್, ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ವೀಣಾ ಶ್ರೀಧರ್ಸ್ ಕಿಚನ್. ಇವತ್ತು ನಾನು ಹೊರಗಡೆ ಶಾಪಿಂಗ್ ಬಂದಿದ್ದೆ. ಮದುವೆ ಅಂದಮೇಲೆ ಚಿಕ್ಕ ಪುಟ್ಟ ಶಾಪಿಂಗ್ ಎಲ್ಲ ಇರುತ್ತಲ್ಲ, ಇದಕ್ಕಿಂತ ಮುಂಚೆ ನಾನು ಮನೇಲಿ ಇವತ್ತು ಏನು ಈಸಿ ಅಡುಗೆ ಮಾಡಿದ್ದೀನಿ ಅದನ್ನು ನೋಡ್ಕೊಂಡು ಬರೋಣ, ಬಂದುಬಿಡಿ. ನಾನು ಇವತ್ತು ಒಗ್ಗರಣೆ ಹುಳಿ ಅಂತ ಒಂದು ಮಾಡ್ತಾಯಿದ್ದೀನಿ. ಇದು ಮುದ್ರೆಯವರು ಅಂದರೆ ಮಾಧ್ವಾಸ್ ಎಲ್ಲ ಜಾಸ್ತಿ ಮಾಡ್ತಾರಂತೆ. ನನಗೆ ಇದ್ರ ಬಗ್ಗೆ ಜಾಸ್ತಿ ಗೊತ್ತಿಲ್ಲ, ನಾನು ಒಬ್ಬರಿಂದ ಕಲ್ತಿರೋದಿದ್ದು. ಇದಕ್ಕೆ ಬಾಣಲೆಗೆ ಎಣ್ಣೆ ಹಾಕಿ ಸಾಸಿವೆ ಹಾಕಿದ್ದೀನಿ. ಸಾಸಿವೆ ಹಾಕಿ ಇದು ಗುಂಡು ಒಣಮೆಣಸಿನ್ಕಾಯಿ, ಇದು ಸೇಲಂ ಮೆಣಸಿನ್ಕಾಯಿ ಅಂತ ಬರುತ್ತೆ ನೋಡಿ, ಆ ಒಣಮೆಣಸಿನ್ಕಾಯಿನ ಮತ್ತು ಒಂದಿಷ್ಟು ಮೆಂತ್ಯ ಫಸ್ಟ್ ಹಾಕಬೇಕು. ಆ ಮೆಂತ್ಯ ಅರೋಮ ತುಂಬ ಚೆನ್ನಾಗಿರುತ್ತೆ ಇದರಲ್ಲಿ. ಇದು ನಮ್ಮ ಆಂಟಿ ಕಲಿಸ್ಕೊಟ್ಟಿದ್ದು ನನಗೆ. ಆಮೇಲೆ ನಮಗೆ ಎಷ್ಟು ಬೇಕೋ ಖಾರಕ್ಕೆ ಅಷ್ಟು ಒಣಮೆಣಸಿನ್ಕಾಯಿ ಹಾಕ್ಕೊಂಬಿಡೋದು. ಒಣಮೆಣಸಿನ್ಕಾಯಿ ಎಣ್ಣೆಲಿ ಹುರಿದ್ರೆ ಸ್ವಲ್ಪ ಖಾರ ಬಿಟ್ಕೊಳ್ಳುತ್ತೆ. ಖಾರ ಕಮ್ಮಿ ತಿನ್ನೋರ್ಗೆ ಅದೇ ಸಾಕು. ಅದಕ್ಕೆ ಸ್ವಲ್ಪ ಇಂಗು ಸ್ವಲ್ಪ ಜಾಸ್ತಿ ಇದ್ದರೆ ಚೆನ್ನಾಗಿರುತ್ತೆ. ಇದಕ್ಕೆ ನಾನು ಬೇಳೆ ಬೇಯಿಸಿಟ್ಕೊಂಡಿದ್ದೀನಿ. ಈ ಒಗ್ಗರಣೆಯಲ್ಲಿ ಮೆಣಸಿನ್ಕಾಯಿ ಎಲ್ಲ ಹುರಿದಾದ್ಮೇಲೆ ಬೇಳೆ ಹಾಕ್ತಿದ್ದೀನಿ. ಇದಕ್ಕೆ ತೊಗರಿಬೇಳೆ ಹಾಕಿದ್ರೆ ಚೆನ್ನಾಗಿರುತ್ತೆ. ಹೆಸರು ಬೇಳೆ ಅಷ್ಟು ಚೆನ್ನಾಗಿರಲ್ಲ, ತೊಗರಿಬೇಳೆ ಮಾತ್ರ ಇದಕ್ಕೆ ಚೆನ್ನಾಗಿರುತ್ತೆ. ಸ್ವಲ್ಪ ಲೋಳೆ ಬರುತ್ತೆ ಹೆಸರು ಬೇಳೆ. ಸೊ ಅದಕ್ಕೆ ತೊಗರಿಬೇಳೆ ಬೇಯಿಸಿಟ್ಕೊಂಡು ಅದು ಹಾಕ್ತಾಯಿದ್ದೀನಿ. ಸ್ವಲ್ಪ ಹುಣಸೆಹಣ್ಣೆ ನೀರು, ಜಾಸ್ತಿ ಎಲ್ಲ ಬೇಡ, ಸ್ವಲ್ಪ ಅಷ್ಟೇ. ಸಪ್ಪೆ ಮತ್ತು ಒಂಚೂರು ಆ ಬೇಳೆದ ಕಹಿತನ ಇರುತ್ತಲ್ಲ ಅದು ಒಡೆಯೋಕ್ಕಷ್ಟೇ. ರುಚಿಗೆ ತಕ್ಕಷ್ಟು ಉಪ್ಪು. ತುಂಬಾ ಚೆನ್ನಾಗಿರುತ್ತೆ. ಎಷ್ಟಿದು ನಿಮಗೆ ನೋಡಬೇಕಾದ್ರೆ ಇಷ್ಟು ಸಿಂಪಲ್ ಅಡುಗೆನ ಇದು ಏನು ಚೆನ್ನಾಗಿರುತ್ತೆ ಅನ್ನೋ ಥರ ಅಂದ್ಕೊಳ್ಬೋದು. ನೀವು ಒಂದು ಸಲ ಮಾಡ್ಕೊಂಡು ತಿಂದು ಟ್ರೈ ಮಾಡಿ ನನಗೆ ಕಮೆಂಟ್ ಸೆಕ್ಷನಲ್ಲಿ ತಿಳಿಸಿ. ಮೆಂತ್ಯ ನಾನು ಸ್ವಲ್ಪ ಜಾಸ್ತಿನೇ ಹಾಕಿದ್ದೀನಿ. ಅದು ಕೂಡ ಬೆಂದು ಅದು ಅರೋಮಾ ಎಲ್ಲ ಇದು ಈ ಮಿಕ್ಸ್ಚರ್ಗೆ ಬಿಟ್ಟು ಭಾಳ ಚೆನ್ನಾಗಿರುತ್ತೆ. ಹಾಗೆ ಕುದಿಬೇಕಾದ್ರೆ ಇನ್ನು ಸ್ವಲ್ಪ ಖಾರ ಬೇಕಂದರೆ ಆ ಒಣಮೆಣಸಿನ್ಕಾಯಿನ ಸ್ವಲ್ಪ ಮ್ಯಾಶ್ ಮಾಡಿಕೊಂಡ್ರೆ ಸಾಕು. ನಾನೇನು ಮಾಡ್ತೀನಿ ಅಂತಂದರೆ ಒಣಮೆಣಸಿನ್ಕಾಯಿನ ಒಡೆದು ಹಾಕ್ಬಿಡ್ತೀನಿ, ಅಂದರೆ ಬ್ರೇಕ್ ಮಾಡಿ ಹಾಕ್ತೀನಿ. ಆವಾಗ ಅದರೊಳಗಡೆ ಎಲ್ಲ ಈ ಬೇಳೆ ಎಲ್ಲ ಹೋಗಿರುತ್ತಲ್ಲ, ನಾವು ಊಟ ಮಾಡಬೇಕಾದ್ರೆ ಅದನ್ನು ಮೆಣಸಿನ್ಕಾಯಿನ ಖಾರ ಬೇಕಂದರೆ ಕಿವುಚ್ಕೊಂಡು ಅನ್ನದ ಜೊತೆ ತಿನ್ಬೋದು. ತುಂಬಾ ಚೆನ್ನಾಗಿರುತ್ತೆ. ಇದಕ್ಕೆ ಏನು ನೀವು ಮನೇಲಿ ತರಕಾರಿ ಬೇಕು ಅದು ಇದು ಏನೂ ಇಲ್ಲ, ಟಕ್ ಅಂತ ಮಾಡಿಬಿಡ್ಬೋದು. ಅದು ನೀವು ಮನೇಲಿ ಬೇಳೆ ಏನಾದರೂ ಬೇಯಿಸ್ಕೊಂಡಿದ್ದು ಫ್ರಿಜ್ಜಲ್ಲಿ ಇದ್ರಂತೂ ಇನ್ನೂ 2 ಮಿನಿಟ್ಸ್ ಮಾಡಿಬಿಡ್ಬೋದು. ಈಗ ಇದು ಮಿಕ್ಸ್ಚರ್ ಕುದೀತಾ ಇದೆ, ಚೆನ್ನಾಗಿ ಕುದಿಬೇಕು ಇದು ನೋಡಿ. ಈ ಕನ್ಸಿಸ್ಟೆನ್ಸಿ ಸಾಕು. ಇದು ಅನ್ನದ ಜೊತೆ, ಬಿಸಿ ಅನ್ನದ ಜೊತೆ ತುಪ್ಪ ಹಾಕ್ಕೊಂಡು ಈ ಒಗ್ಗರಣೆ ಹುಳಿ ತಿಂತಾಯಿದ್ರೆ ನಿಜವಾಗ್ಲೂ ನಾನು ಎಕ್ಸಾಗ್ರೇಷನ್ ಹೇಳ್ತಾ ಇಲ್ಲ, ಮಾಡ್ತಾ ಇಲ್ಲ. ನೀವು ತಿಂದು ನೋಡಿ ನನಗೆ ಹೇಳಿ. ನಂದಿದು ಹಳೆ ಕಾಲುಂಗ್ರ. ಈ ಕಾಲುಂಗ್ರ ಹಾಕಿ ನಾನು ಹೊಸ ಕಾಲುಂಗ್ರ ತೊಗೊಂಡೆ. ಚೆನ್ನಾಗೇ ಇತ್ತು ನನ್ನ ಕಾಲುಂಗ್ರ. ಆದರೂ ಮದುವೆಗೆ ಹೊಸದಿರಲಿ ಅಂತ ಅಂದ್ಬಿಟ್ಟು ಈ ಪ್ಯಾಟ್ರನ್ ನಾನು ಹಾಕಿರಲಿಲ್ಲ. ನಾನು ಹಾಕೋದು ದಪ್ಪದ್ದೇ ಒಂಥರ ಕಡಗ ಥರದ್ದೇ ನನ್ನ ಕಾಲಿಗೆ ಬೆರಳಿಗೆ ಕಾಲುಂಗ್ರ ಹಾಕೋದು. ಅದು ಸುಮಾರು 10-12 ವರ್ಷ ಬರುತ್ತೆ. ಮತ್ತು ನನಗೆ ಸೈಜ್ ಪ್ರಾಬ್ಲಮ್ ಇರೋದ್ರಿಂದ ಒಂದೊಂದು ಇದನ್ನು ಒಂದೊಂದು ಥರ ಕಟ್ ಮಾಡಬೇಕು. 4 ಕಾಲುಂಗ್ರ ಇದ್ದರೆ 4 ಥರ ಈ ಥರ ಪೀಸ್ ಕಟ್ ಮಾಡಿ ಸೈಜಿಗೆ ತಕ್ಕಂಗೆ, ಆ ಬೆರಳು ಸೈಜಿಗೆ ತಕ್ಕಂಗೆ ಕಟ್ ಮಾಡಿ ಹಾಕಬೇಕು. ಅದಕ್ಕೋಸ್ಕರ ನಾನು ಸ್ವಲ್ಪ ದಪ್ಪದೇ ತೊಗೊಂಡ್ಬಿಡ್ತೀನಿ. ನಾನು ಫ್ರೀಕ್ವೆಂಟಾಗಿ ಚೇಂಜ್ ಮಾಡೋಕ್ಕಾಗಲ್ಲ ಅಂತ ಸ್ವಲ್ಪ ದೊಡ್ಡದೇ ತೊಗೊಳ್ತೀನಿ. ಇದು ನಾನು ತೊಗೊಂಡಾಗಲೇ 10-12 ಇಯರ್ಸ್ ಆಗಿತ್ತು, ಹಳೆ ಕಾಲುಂಗ್ರ. ಇದರಲ್ಲಿ ನಾನು ಇನ್ನೊಂದು ಟಿಪ್ ಹೇಳೋದೇನಂತ ಅಂದರೆ, ನಿಮ್ಮದು ಹಳೆ ಕಾಲುಂಗ್ರ ಏನಾದರೂ ಚೆನ್ನಾಗೇ ಇದ್ದರೆ ಇಟ್ಕೊಳ್ಳಿ. ನಾನು ತಪ್ಪು ಮಾಡಿದೆ, ತೂಕಕ್ಕೆ ಹಾಕ್ಬಿಟ್ಟು ಸುಮ್ಮನೆ ಹೊಸ ಕಾಲುಂಗ್ರನೇ ತೊಗೊಳ್ಳಿ. ಇದು ಸೈಜೆಲ್ಲ ನೋಡಿ ಅವರಿಗೆ ಹೇಳ್ತಾ ಇದ್ದೀನಿ, ರೈಟ್ ಲೆಗ್ದು ಲೆಫ್ಟ್ ಲೆಗ್ದು ನನಗೆ ಇಷ್ಟಿಷ್ಟು ಇರಬೇಕು ಅಂತ ಅಂದ್ಬಿಟ್ಟು. ಮತ್ತು ಇನ್ನೊಂದು ಹೇಳಬೇಕು ಫ್ರೆಂಡ್ಸ್, ನನ್ನ ಕಾಲು ಪೆಡಿಕ್ಯೂರ್ ಮಾಡ್ಕೊಂಡಿಲ್ಲ. ಮದುವೆ ಓಡಾಟದಲ್ಲಿ ಸಿಕ್ಕಾಪಟ್ಟೆ ಓಡಾಡಿ ಸಣ್ಣ ಟ್ಯಾನ್ ಆಗಿ ಸ್ವಲ್ಪ ಗಲೀಜಾಗಿದೆ. ಇದಾದಮೇಲೆ ಫೈನಲಾಗಿ ಆಮೇಲೆ ಪೆಡಿಕ್ಯೂರ್ ಎಲ್ಲ ಮದುವೆ ಟೈಮ್ನಲ್ಲಿ ಮಾಡಿಸ್ಕೊಳ್ಳೋಣ ಅಂತ ಅಂದ್ಕೊಂಡು ಸುಮ್ಮನೆ ಆಗಿದ್ದೀನಿ. ಕಾಲು ಮತ್ತು ಹಿಂಡಿ ಅಂತೂ ಸಿಕ್ಕಾಪಟ್ಟೆ ನೋವು ಬಂದಿದೆ. ಆಗಾಗ್ಗೆ ನನ್ನ ಮನೇಲಿ ಶಾಪಿಂಗ್ ಎಲ್ಲ ಮುಗಿಸ್ಕೊಂಡು ಓಡಾಡ್ಕೊಂಡು ಬಂದ ಮೇಲೂ ಒಂಚೂರು ಬಿಸಿ ನೀರಿಗೆ ಉಪ್ಪು ಹಾಕ್ಕೊಂಡು ಎಪ್ಸಮ್ ಸಾಲ್ಟ್ ಹಾಕ್ಕೋಬೇಕು. ಎಪ್ಸಮ್ ಸಾಲ್ಟ್ ಹಾಕ್ಕೊಂಡು ಅದ್ರ ಕಾಲು ಇಟ್ಕೊಳ್ತೀನಿ, ನೋವು ಕಮ್ಮಿ ಆಗುತ್ತೆ ಅದರಲ್ಲೂ. ಸೊ ಇವಾಗ ಈ ಕಾಲುಂಗ್ರನ ಅವರು ಎಲ್ಲ ಕಟ್ ಮಾಡಿ ಅದಕ್ಕೆ ಸೈಜ್ ತಕ್ಕಂಗೆ ಕುಟ್ಟಿ ಇದೆಲ್ಲ ಮಾಡಿ ಹಾಕಿ ಕೊಡ್ತಾ ಇದ್ದಾರೆ. ಅದಕ್ಕೆ ನಾನು ಸೋಪ್ ಲಿಕ್ವಿಡ್ ಇಟ್ಟಿದ್ದಾರೆ ಅಲ್ಲೇ, ಅದು ಟ್ರೈ ಮಾಡೋದಕ್ಕೆ ಈಸಿಯಾಗಿ ನಮಗೆ.
ಲಿಕ್ವಿಡ್ ಹಾಕಿ ನಾನು ಟ್ರೈ ಮಾಡ್ತಾಯಿದ್ದೀನಿ. ಯಾಕೆಂದರೆ ನಂದು 4 ಕಾಲುಂಗುರ 4 ಸೈಜು. ಅದು ಅವ್ರಿಗೆ ಒಂಥರ, ನನಗೆ ತಲೆ ಅವ್ರಿಗೂ ಒಂಥರ ಇದು ಇಷ್ಟು ಮಾಡಬೇಕಂತ ಅನಿಸುತ್ತೆ, ಅವ್ರದ್ದು ಪ್ರೊಫೆಷನ್. ಬಟ್ ನಾವೇನಂದರೆ ಇದು ಹಂಗಿದೆ ಅಂತ ಕಂಪ್ಲೇಂಟ್ಸ್ ಹೇಳಬೇಕಲ್ಲ ಅಂತ ನನಗೆ ಹಿಂಜರಿಕೆ ಒಂಥರ. ಎಲ್ಲದು ಸೈಜೆಲ್ಲ ಕರೆಕ್ಟಾಗಿ ಆಯಿತು. ಬಟ್ ಬೆರಳಲ್ಲಿ ಹಾಕ್ಕೊಂಡ್ಮೇಲೆ ಚುಚ್ಚಬಾರ್ದಲ್ಲ ಅಂತ ಅಂದ್ಬಿಟ್ಟು ಒಳಗಡೆ ಎಲ್ಲ ಅದು ಕರೆಕ್ಟಾಗಿ ರಬ್ ಮಾಡಿ ಕೊಡಿ ನನಗೆ. ಇಲ್ಲದೆ ಹೋದರೆ ನಡಿಬೇಕಾದ್ರೆ ಬೆರಳೆಲ್ಲ ಫೋಲ್ಡ್ ಆದಾಗ ಅದು ನನಗೆ ಚುಚ್ಚುತ್ತೆ ಬೆರಳು ಒಳಗಡೆ ಅಂತ ಅಂದ್ಬಿಟ್ಟು ಹೇಳಿದೆ. ಅದಕ್ಕೆ ಅವರು ಅದನ್ನೆಲ್ಲ ಇದು ಮಾಡ್ತಾ ಇದ್ದಾರೆ. ಈ ಕಾಲುಂಗುರ ನನಗೆ ಅವ್ರು ಏನು ಗೊತ್ತಾ, ಫಸ್ಟ್ ರೆಡಿ ಎಷ್ಟಿತ್ತು ಅಷ್ಟದ್ದು ತೂಕ ಹಾಕ್ಬಿಟ್ಟು ಆಮೇಲೆ ಕಟ್ ಮಾಡಿದ್ರಲ್ವ ಪೀಸಸ್, ಅದನ್ನು ನನ್ನ ಹಳೆ ಕಾಲುಂಗುರ ತೂಕಕ್ಕೆ ಸೇರಿಸ್ಬಿಟ್ಟು ಅದನ್ನು ವೇಸ್ಟೇಜ್ ಅಂತ ತೊಗೊಂಡ್ಬಿಟ್ರು. ಅದೊಂದು ಸ್ವಲ್ಪ ನಾನು ಎಚ್ಚರಿಕೆಯಿಂದ ಅವ್ರನ್ನ ಫಸ್ಟೇ ಕೇಳಬೇಕಾಗಿತ್ತು, ನನಗೂ ಗೊತ್ತಾಗಲಿಲ್ಲ ಅದು. ಫಸ್ಟೇ ಒಂದು ಸ್ವಲ್ಪ ಡೀಟೇಲ್ಸ್ ಎಲ್ಲ ಕೇಳ್ಕೊಂಡ್ರೆ ಒಳ್ಳೆಯದು ಅಂತ ಅನ್ನಿಸ್ತು ನನಗೆ. ಯಾಕೆಂದರೆ ನನಗೂ 10-12 ವರ್ಷ ಆಗಿತ್ತಲ್ಲ ತೊಗೊಂಡು, ನನಗೆ ಯಾವ ಥರ ತೊಗೊಂಡೆ ಅನ್ನೋದೇ ಮರ್ತೋಗಿತ್ತು. ಸೊ ಇವಾಗ ಈ ಕಾಲುಂಗುರ ನನಗೆ ಸೆಟ್ ಆಯಿತು 2 ಕಾಲ್ಗೂ. ಸೊ ಐ ಆಮ್ ಹ್ಯಾಪಿ. ಈಗ ಒಂದು ಮಾತು, ಪೆಡಿಕ್ಯೂರ್ ಮಾತ್ರ ಮಾಡ್ಕೊಂಡು ಬಿಡಬೇಕು ನಾನು ಆದಷ್ಟು ಬೇಗ. ಮಾಡಿಕೊಂಡೆ 1.5 months ಬ್ಯಾಕ್. ಇವಾಗ ಇಂಟ್ರೆಸ್ಟಿಂಗ್ ಸಬ್ಜೆಕ್ಟಿಗೆ ಬರೋಣ. ಸ್ಯಾರಿ ಪ್ಯಾಕಿಂಗ್. ಇವತ್ತು ಪ್ರೆಸೆಂಟೇಷನ್, ಗೆಸ್ಟ್ಗೆಲ್ಲ ಗಿಫ್ಟ್ ಕೊಡೋದು, ರಿಲೇಟಿವ್ಸ್ ಫಸ್ಟ್ ಸರ್ಕಲ್ ಸೆಕೆಂಡ್ ಸರ್ಕಲ್ ಅವ್ರಿಗೆಲ್ಲ, ಫಸ್ಟ್ ಸರ್ಕಲ್ ಇಲ್ಲ ಸಾರಿ ಸೆಕೆಂಡ್ ಸರ್ಕಲ್ ಥರ್ಡ್ ಸರ್ಕಲ್ಗೆಲ್ಲ ಗಿಫ್ಟ್ ಕೊಡೋದು ಸ್ಯಾರಿದು ಪ್ಯಾಕಿಂಗ್ ಮಾಡ್ತಾಯಿದ್ದೀವಿ ಎಲ್ಲರೂ. ನಮ್ಮ ಫ್ಯಾಮಿಲಿ ಮೆಂಬರ್ಸ್ ಎಲ್ಲರೂ ಬಂದಿದ್ದಾರೆ. ನಾವು ಗಿಫ್ಟ್ ಕೊಡೋಕ್ಕಿಂತ ಮುಂಚೆ, ಅಂದರೆ ಪ್ಯಾಕ್ ಮಾಡೋಕ್ಕಿಂತ ಮುಂಚೆ ಈ ಥರ ಒಂದು ಕಾರ್ಪೆಟ್ ಮೇಲೆ ಎಲ್ಲ ಹರಡ್ಕೊಂಡ್ಬಿಟ್ಟು, ನಮ್ಗೆ ಎಷ್ಟು ಸ್ಯಾರಿ ಇದೆ ಅಷ್ಟನ್ನು ಹರಡ್ಕೊಂಡ್ಬಿಟ್ಟು ಆಮೇಲೆ ಈಚ್ ಆ್ಯಂಡ್ ಎವರಿ ಪರ್ಸನ್ ನಾವು ಲಿಸ್ಟ್ ಮಾಡಿ ಇಟ್ಕೊಂಡಿರ್ತೀವಲ್ವ, ಯಾರ್ಯಾರು ಕೊಡಬೇಕು ಏನೇನು ಕೊಡಬೇಕು ಅಂತ ಅಂದ್ಬಿಟ್ಟು ಆ ಲಿಸ್ಟಿಗೆ ತಕ್ಕಂಗೆ ಅವ್ರು ದಪ್ಪ ಇದ್ದಾರಾ, ಸಣ್ಣ ಇದ್ದಾರಾ, ಬೆಳ್ಳಗಿದ್ದಾರಾ, ಕಪ್ಪಗಿದ್ದಾರಾ ಅಂತ ನಮಗೆ ತೋಚಿದ್ದು ಪ್ಲ್ಯಾನಲ್ಲಿ ಅವರಿಗೆ ಮ್ಯಾಚ್ ಆಗೋ ಥರ ಕೊಟ್ಟರೆ ಒಳ್ಳೆಯದು. ಅದಕ್ಕೆ ನೋಡಿ ನಾವು ಚಾಪೆ ಮೇಲೆ ಪೂರ್ತಿ ಎಲ್ಲ ಸ್ಯಾರೀಸು ಹರಡಿಟ್ಕೊಂಡಿದ್ದೀವಿ. ಇದು ಚೆನ್ನೈಯಿಂದ ನನ್ನ ಸಿಸ್ಟರ್ ನಲ್ಲಿ ತಂದಿದ್ದು. ನಿಮ್ಗೆ ಇಮ್ಯಾಜಿನೇ ಮಾಡೋಕ್ಕಾಗಲ್ಲ. ಇದು 360 rupees ಅಷ್ಟೇ ಸ್ಯಾರಿ. ಇದು ಅಷ್ಟು ಕಮ್ಮಿಗೆ ಸಿಕ್ತು. ಅದೇ ನಾವು ನಲ್ಲಿಲಿ ವಿಚಾರಿಸೋಣ ಅಂತ ಹೋದರೆ ಈ ಸ್ಯಾರಿ ನಮಗೆ ಸಾಕಾಗಲಿಲ್ಲ. ಇಲ್ಲ ಬ್ಯಾಂಗ್ಳೂರು ಮಲ್ಲೇಶ್ವರಂ ನಲ್ಲಿಲಿ ವಿಚಾರಿಸೋಕ್ಕೆ ಹೋದರೆ ಚೆನ್ನೈಯಲ್ಲಿ ಸಿಗೋ ಥರ ಸ್ಯಾರೀಸು ಮತ್ತು ಅಷ್ಟು ಕಮ್ಮಿಗೆ ಸ್ಯಾರೀಸು ಇಲ್ಲಿ ಸಿಗಲ್ಲ ಅಂತ ಹೇಳಿದ್ರು. ಸೊ ಈ ಥರ ಸ್ಯಾರೀಸ್ ಎಲ್ಲ ನಿಮ್ಗೆ ಯಾರಿಗಾದ್ರೂ ವಯಸ್ಸಾದವ್ರಿಗೆ, ಯಂಗ್ಸ್ಟರ್ಸ್ಗೆ ಎಲ್ಲರಿಗೂ ಸೆಟ್ ಆಗುತ್ತೆ ಈ ಸ್ಯಾರಿ. ನಿಮಗೇನಾದರೂ ತೊಗೊಳ್ಬೇಕು ಅಂತಿದ್ರೆ ಚೆನ್ನೈಲಿ ಹೋಗಿ ಪರ್ಚೇಸ್ ಮಾಡೋದು ಒಳ್ಳೆಯದು ಅಂತ ಅನ್ನಿಸ್ತು ಬ್ಯಾಂಗ್ಳೂರಿಗಿಂತ. ಇವಾಗ ರೇಟೆಲ್ಲ ಇರೋದನ್ನೆಲ್ಲ ರಬ್ ಮಾಡಿಬಿಟ್ವು, ಯಾಕೆ ಸುಮ್ಮನೆ ಬೇಡ ಅದೆಲ್ಲ ಅಂತ ಅಂದ್ಬಿಟ್ಟು. ಈ ಥರ ಒಂದು ಸ್ಕೆಚ್ ಪೆನ್ ಎಲ್ಲ ಇಟ್ಕೊಂಡು ಎಲ್ಲ ಫುಲ್ ರೈಟಿಂಗ್ ಸಾಮಗ್ರಿಗಳನ್ನೆಲ್ಲ ಇಟ್ಕೊಂಡು ಪ್ಯಾಕಿಂಗ್ ಜೊತೆ ಕೂತ್ಕೊಳ್ಳೋದು ಒಳ್ಳೆಯದು. ಹಾಗೆ ನಾವು ಮುಂಚೆನೇ ಲಿಸ್ಟ್ ಮಾಡಿಟ್ಟಿರಬೇಕು. ಯಾರು ವಯಸ್ಸಾದವರೆಲ್ಲ ಇದ್ದಾರೆ ಅವ್ರಿಗೆ ತೆಳ್ಳನೆ ಸೀರೆ ನೀವು ಕೊಟ್ಟರೆ ಏನು ಪ್ರಯೋಜನ, ಉಡೋದೇ ಇಲ್ಲ ಅವರು. ಈ ಥರ ಸ್ವಲ್ಪ ಎಲ್ಲ ಟೈಮ್ನಲ್ಲೂ, ಇಲ್ಲ ಡೈಲಿ ಯೂಸ್ಗೂ, ಇಲ್ಲ ಹೊಸದ್ರಲ್ಲ 4-5 ವಾಶು, ಚಿಕ್ಕ ಚಿಕ್ಕ ಫಂಕ್ಷನ್ ಕೂಡ ಉಟ್ಕೊಂಡು ಹೋಗ್ಬೋದು ಯಾರ್ದಾದ್ರೂ ಮನೆಗೆ, ಶುಕ್ರವಾರ ಆ ಥರ ಎಲ್ಲ ಉಟ್ಕೊಳ್ಳೋಕ್ಕೂ ಒಂಥರ ಲಾಯಕ್ಕಾಗಿದೆ ಈ ಸ್ಯಾರಿ. ಇದಕ್ಕೆ ನಾನು ಒಂದಷ್ಟು ಬ್ಲೌಸ್ ಪೀಸ್ ತಂದಿದ್ದೆ. ಬ್ಲೌಸ್ ಪೀಸ್ ಆಲ್ಮೋಸ್ಟ್ ನಾನೊಂದು 200 ಬ್ಲೌಸ್ ಪೀಸಸ್ ತಂದಿದ್ದೆ. ಇವಾಗ ಎಲ್ಲದನ್ನು ಕವರ್ಸೆಲ್ಲನೂ ಪ್ಯಾಕಿಂಗ್ ಕವರ್ಸು ತಂದಿದ್ದೆ ನಾನು. ಮುಂಚೆನೇ ಎಲ್ಲ ತಂದಿಟ್ಕೊಳ್ಳೋದು ಒಳ್ಳೆಯದು. ಸಮ್ಮರ್ ಆಗಿರೋದ್ರಿಂದ ಎಲ್ಲರಿಗೂ ಬಾಯಾರಿಕೆ ಆಯಿತು. ಅದಕ್ಕೇ ಕರಿಬೇವಿನ ಸೊಪ್ಪು, ಶುಂಠಿ ಮತ್ತು ಇಂಗು ಎಲ್ಲ ಹಾಕಿ ಮಜ್ಜಿಗೆ ಮಾಡ್ತಾಯಿದ್ದೀನಿ. ನಮಗೆ ಇವತ್ತು ಕೂತ್ ಮಾಡೋ ಕೆಲಸನೇ ಅಲ್ವಾ, ಏನು ಫಿಸಿಕಲ್ ವರ್ಕ್ ಇಲ್ಲ, ಹೊರಗಡೆ ಓಡಾಡೋದಿಲ್ಲ, ಏನೂ ಇಲ್ಲ ಅಲ್ವಾ. ಅದಕ್ಕೇ ಸ್ವಲ್ಪ ಡೈಜೆಷನ್ ಎಲ್ಲ ಚೆನ್ನಾಗಾಗಲಿ ಅಂತ ಶುಂಠಿ ಎಲ್ಲ ಜಾಸ್ತಿ ಹಾಕಿದ್ದೀನಿ ಸ್ವಲ್ಪ. ಸೊ ನಾವು ಇವಾಗ ಪ್ಯಾಕಿಂಗ್ ಸ್ಟಾರ್ಟ್ ಮಾಡಿದ್ವು. ಒಂದು ಸ್ಲಿಪ್ಪಲ್ಲಿ ಹೆಸರೆಲ್ಲ ಬರೆದುಬಿಟ್ಟು, ನಾನು ಇನ್ನೊಂದು ಟಿಪ್ ಹೇಳ್ತೀನಿ. ಹೆಸರು ಇವಾಗ ಒಂದು ಮನೇಲೇ ಉಷಾ ಅನ್ನೋರು ಒಂದು 4 ಜನ ಇರ್ತಾರೆ, ಪುಷ್ಪ ಅನ್ನೋರು 4 ಜನ ಇರ್ತಾರೆ, ಮೀರಾ ಅನ್ನೋರು 4 ಜನ ಇರ್ತಾರೆ. ಸೊ ಆವಾಗ ಅವ್ರ ತಾಯಿ ಹೆಸರು, ತಂದೆ ಹೆಸರು, ಇಲ್ಲ ಊರಿಂದು ಒಂದು ಬ್ರ್ಯಾಕೆಟಲ್ಲಿ ನಾವೊಂದು ನಮಗೆ ಗುರ್ತು ಗೊತ್ತಾಗೋ ಥರ ಮಾಡಿಕೊಂಡ್ರೆ ಒಳ್ಳೆಯದು ಅಂತ ನನಗನ್ನಿಸ್ತು. ಯಾಕೆಂದರೆ ನನ್ನ ಕಸಿನ್ಸ್ 3 ಜನ ಪುಷ್ಪ ಅನ್ನೋರಿದ್ದಾರೆ. ಸೊ ಅದಕ್ಕೇ ಒಬ್ಬೊಬ್ಬರನ್ನ ಲಿಸ್ಟ್ ಹಾಕ್ಕೊಂಡು ಯಾರ್ಯಾರು ಕೊಟ್ಟಾಗಿದೆ ಅಂತ ಅಂದ್ಬಿಟ್ಟು ಅದನ್ನು ರೈಟ್ ಮಾರ್ಕ್ ಹಾಕ್ಕೊಂಡು, ಮತ್ತು ಒಂದು ಸೈಡ್ ಶ್ರೀಧರ್ ಸೈಡ್ ಒಂದು ಸಲ ಅವ್ರದ್ದು ಒಂದು ಸಲ ಪ್ಯಾಕಿಂಗು, ಮತ್ತು ನನ್ನ ಸೈಡು ಒಂದು ಸಲ ಪ್ಯಾಕಿಂಗು, ಮತ್ತು ಅಮ್ಮಂದು ರಿಲೇಟಿವ್ಸು ಕಸಿನ್ಸ್ ಎಲ್ಲ ಒಂದು ಸಲ ಪ್ಯಾಕಿಂಗು, ಈ ಥರ ಮಾಡಿಕೊಂಡು ನಾವು ಹೋದ್ವು.
ಇವಾಗ ನೀವು ನೋಡ್ತಾ ಇರೋದು ಸಿಂಥೆಟಿಕ್ ಶಿಫಾನ್ ಆ್ಯಂಡ್ ಕ್ರೇಪ್ ಸ್ಯಾರೀಸ್, ಇದ್ರ ಜೊತೆ ಎಕ್ಸ್ಪೆನ್ಸಿವ್ ಕ್ರೇಪ್ ಸ್ಯಾರೀಸು ಇದೆ. ಅದು ನೋಡ್ತಾ ಇರೋದು ಕ್ರೇಪ್ ಸ್ಯಾರಿ, ಇದು 800 ರುಪೀಸ್. ನಾನು ಎಲ್ಲ ಹೋಲ್ಸೇಲಲ್ಲಿ ಒಂದು 70 ಇಲ್ಲ 80 ಸ್ಯಾರೀಸೇ ತೊಗೊಂಡು ಬಂದೆ ಎಲ್ಲರಿಗೂ ಕೊಡೋದಕ್ಕೆ. ಎಲ್ಲ ನಮಗೆ ಟೋಟಲ್ ಪ್ರೆಸೆಂಟೇಷನ್ ಗಿಫ್ಟ್ ಸ್ಯಾರೀಸ್ ಎಲ್ಲ ಒಂದು 100 ಆಯಿತು ಎಲ್ಲ ಸ್ಯಾರಿಗಳು. ನಾನು ಸ್ವಲ್ಪ ಓಡಾಡಿ ಅಲ್ಲಿ ಇಲ್ಲಿ ಎಲ್ಲ ಮಾಡಿ ತೊಗೊಂಡಿದ್ದು. ಈ ಸ್ಯಾರೀಸು ನನ್ನ ಅತ್ತಿಗೆ ಕರ್ಕೊಂಡು ಹೋಗಿದ್ದು, ಅವ್ರ ಪರಿಚಯದ ಅಂಗಡಿ. ಅದು ಚಿಕ್ಕ ಶಾಪು, ನನಗೆ ಹೆಸರೆಲ್ಲ ಹೇಳೋಕ್ಕೆ ಮತ್ತು ನೀವು ಹುಡ್ಕೊಂಡು ಹೋಗೋಕ್ಕೂ ಅದು ಸಾಧ್ಯನೇ ಇಲ್ಲ. ಅವೆನ್ಯೂ ರೋಡಲ್ಲಿ ಯಾವುದೋ ಒಂದು ಮಾರ್ಕೆಟಲ್ಲಿ ಮೆಟ್ಲತ್ತಿ ಹೋಗಿ ಅಲ್ಲಿ ಸೆಕೆಂಡ್ ಫ್ಲೋರಲ್ಲಿ ಒಂದು ಸ್ಮಾಲ್ ಶಾಪ್ ಇತ್ತು. ಅದು ಗುರ್ತು ಹೇಳೋಕ್ಕೆ ಒಂದು ಸ್ವಲ್ಪ ಸಾಧ್ಯ ಇಲ್ಲ ನನಗೆ. ನೀವು ಅಷ್ಟೇ ಅವೆನ್ಯೂ ರೋಡಲ್ಲಿ ಹೋಗಿ ಯಾವುದಾದ್ರೂ ಚಿಕ್ಕ ಚಿಕ್ಕ ಅಂಗಡಿಗಳಲ್ಲಿ ಹೋಗಿ ನೋಡಿದ್ರೆ ಏನಂದರೆ ಅವರು ಕೊಡ್ತಾ ಇರ್ತಾರೆ, ಸ್ಯಾರೀಸ್ ಸೇಲ್ ಮಾಡ್ತಾ ಇರ್ತಾರೆ. ಇವಾಗ ಹೈಯರ್ ಪ್ರೈಸ್ದು ಒಂದೊಂದು 4 ಸ್ಯಾರೀಸ್ 5 ಸ್ಯಾರೀಸು ಅವ್ರ ಹತ್ರ ಸ್ಟಾಕ್ ಉಳಿದ್ಬಿಟ್ಟಿರುತ್ತೆ. ನಾವೊಂದು ರೇಟ್ ಫಿಕ್ಸ್ ಮಾಡಿ ಎಲ್ಲ ಕೇಳಿದ್ರೆ ಆ ಸ್ಯಾರೀಸು ಕೂಡ ಹೈಯರ್ ಪ್ರೈಸ್ ಆದ್ರೂ ಆ ಸ್ಯಾರೀಸು ಕೂಡ ಕೊಟ್ಬಿಡ್ತಾರೆ ಅವರು ಲಮ್ಸಮ್ಮಲ್ಲಿ, ಅವ್ರದ್ದು ಸ್ಟಾಕ್ ಖಾಲಿ ಆಗಲಿ ಅಂತ ಅಂದ್ಬಿಟ್ಟು. ಆ ಥರನೇ ಸುಮಾರು ನಂಗೆ ಒಂದು 20 ಸ್ಯಾರೀಸ್ ನಂಗೆ ಅದೇ ಥರ ಸಿಕ್ತು. ನೀವು ಆ ಥರ ಮಾಡಿ, ಒಂದೇ ಥರ ಸ್ಯಾರೀಸ್ ಬೇಕು ನಮಗೆ ಹಾಗೆ ಹಿಂಗೆ ಅಂತ ಕೇಳೋದಕ್ಕಿಂತ ನಮ್ಗೆ ಇಷ್ಟು ಪ್ರೈಸಲ್ಲಿ ನಿಮ್ಗೆ ನಿಮ್ಮ ಹತ್ರ ಯಾವ್ಯಾವ ಸ್ಯಾರೀಸ್ ಇದ್ದರೆ ಕೊಡಿ, ನಮಗೆ ಒಂದೊಂದು ಪೀಸ್ ಇದ್ರೂ ಪ್ರಾಬ್ಲಮ್ ಇಲ್ಲ, ಕಲರ್ ಎಲ್ಲ ಬ್ಲ್ಯಾಕ್ ಅಂಥದ್ದೆಲ್ಲ ಇಲ್ಲದೆ ಹೋದರೆ ಸಾಕು ಕೊಡಿ ಅಂತ ಕೇಳಿದ್ರೆ ಡೆಫಿನೆಟಾಗಿ ಅವ್ರ ಹತ್ರ ಸ್ಟಾಕ್ ಎಲ್ಲ ಇರುತ್ತಲ್ಲ ಅದಕ್ಕೆ ಕೊಟ್ಬಿಡ್ತಾರೆ. ನಮಗೆ ಇವಾಗ ಯುಗಾದಿ ಹಬ್ಬ ಆಗಿದ್ದು ಟೈಮ್ ಆಗಿದ್ದರಿಂದ ಸ್ಯಾರೀಸ್ ಎಲ್ಲ ತುಂಬ ಉಳಿದಿತ್ತು ಅನಿಸುತ್ತೆ. ನಂಗೊಂದು 10-20 ಸ್ಯಾರೀಸ್ ಎಲ್ಲ ಆ ಥರನೇ ಸಿಕ್ತು. ನಾನು ಒಂದೇ ಸ್ಯಾರೀಸ್ ಅಂತಲೇ ಹೋಗಲಿಲ್ಲ. ಏಜಿಗೆ ನನ್ನ ಕಸಿನ್ಸು ಫಸ್ಟ್ ಕಸಿನ್ಸ್ ಎಲ್ಲ ಇದ್ರಲ್ಲ, ಏಜಿಗೆ ತಕ್ಕಂಗೆ ಅವ್ರವ್ರಿಗೆ ಆ ಸ್ಯಾರೀಸ್ ಈ ಥರ ಸ್ಪ್ರೆಡ್ ಮಾಡಿಕೊಂಡು ಹೆಸರು ಓದ್ಕೊಂಡು ಅವ್ರವ್ರಿಗೆ ಕೊಟ್ಬಿಟ್ರೆ ಆಯಿತು. ಇದರಲ್ಲಿ ಈ ಥರ ಸ್ಯಾರೀಸ್ ಎಲ್ಲ ಇದೆ ನೋಡಿ, ಅದು ನಾನು ಹೇಳಿದ್ನಲ್ಲ ವಯಸ್ಸಿಗೆ ತಕ್ಕಂಗೆ. ಹಾಗೆ ಸ್ವಲ್ಪ ಎಕ್ಸ್ಟ್ರಾ, ಇವಾಗ ನನ್ನ ಕಸಿನೇ ಬರ್ತಾರೆ, ಅವ್ರ ಫ್ರೆಂಡ್ ಯಾರಾದರೂ ಬರ್ತಾರೆ ಹತ್ತಿರದಲ್ಲಿ ಜೊತೇಲಿದ್ದವರು, ಇಲ್ಲ ಬ್ಯಾಂಗ್ಳೂರಿಗೆ ಬರಬೇಕು ಅಂತ ಯಾರಾದರೂ ಬರ್ತಾರೆ, ಅವ್ರು ಮದುವೆ ಅಟೆಂಡ್ ಮಾಡೋಕ್ಕೆ ಬರ್ತಾರೆ. ಸೊ ಆವಾಗ ಸ್ವಲ್ಪ ಕಡಿಮೆ ರೇಟಿನ ಸ್ಯಾರಿ ಏನಾದರೂ ಇದ್ದರೆ, ಯಾಕೆಂದರೆ ನಮಗೂ ಅವ್ರಿಗೂ ಏನೂ ಗೊತ್ತಿರಲ್ವಲ್ಲ, ಪರಿಚಯ ಇರಲ್ವಲ್ಲ, ಆ ಥರದಕ್ಕೂ ನಾನು ಸ್ವಲ್ಪ ಕಡಿಮೆ ರೇಟಿಂದು ಒಂದು 10 ಶಿಫಾನ್ ಸ್ಯಾರೀಸ್ ಎಕ್ಸ್ಟ್ರಾಸ್ ಅಂತ ಅಂದ್ಬಿಟ್ಟು ತಂದಿದ್ದೆ. ಮದುವೆ ಮನೇಲಿ ಯಾವಾಗಲೂ ಒಂದು ಸ್ವಲ್ಪ ಎಕ್ಸ್ಟ್ರಾ ಒಂದು 10 ಸ್ಯಾರಿ ಇಟ್ಕೊಂಡಿದ್ರೆ ಒಳ್ಳೆಯದು. ನಮ್ಮ ಲಿಸ್ಟಲ್ಲಿ ಹಾಕೋದಕ್ಕಿಂತ ಒಂದು ಸ್ವಲ್ಪ ಜಾಸ್ತಿ ಇದ್ದರೆ ಒಳ್ಳೆಯದು. ಇಲ್ಲದೆ ಹೋದರೆ ನಮಗೆ ಯಾರಾದರೂ ಕೊಟ್ಟಿದ್ದ ಗಿಫ್ಟನ್ನ ಆಮೇಲೆ ರಿಪ್ಲೇಸ್ ಮಾಡಬೇಕಾಗತ್ತೆ. ಈಗ ಗಿಫ್ಟ್ ಶರ್ಟ್ಸ್ ಎಲ್ಲ ನೋಡೋಕ್ಕೆ ಬಂದಿದ್ದೀವಿ. ಈ ಗಿಫ್ಟ್ ಶಾರ್ಟ್ ಯಾರ ಹತ್ರ ನೋಡೋಕ್ಕೆ ಬಂದಿದ್ದೀವಿ ಅಂತ ಹೇಳ್ಕೊಳ್ಳೋಕ್ಕೆ ನನಗೆ ಖುಷಿ ಆಗುತ್ತೆ. ಅವರು ನನ್ನ ಸಬ್ಸ್ಕ್ರೈಬರ್ ಸುಫಿಯಾ ಅಂತ ಅಂದ್ಬಿಟ್ಟು ನನಗೆ ಕಾಂಟ್ಯಾಕ್ಟಲ್ಲಿದ್ದರು. ಮತ್ತು ಅವ್ರ ಹಸ್ಬೆಂಡು ಗಾರ್ಮೆಂಟ್ ಫ್ಯಾಕ್ಟ್ರಿ ಇಟ್ಟಿರೋದ್ರಿಂದ ಈ ಶರ್ಟ್ಸ್ ಎಲ್ಲ ನಾವು ನೋಡೋಣ ಚೆನ್ನಾಗಿರ್ಬೋದು ಅಂತ ನೋಡೋಕ್ಕೆ ಬಂದವು. ತುಂಬಾ ಚೆನ್ನಾಗಿತ್ತು ಶರ್ಟ್ಸು, ಒಳ್ಳೊಳ್ಳೆ ಕಂಪ್ನಿ ಶರ್ಟ್ಸ್ ಎಲ್ಲ ಇತ್ತು. ಸೊ ನಾವು ಅದನ್ನು ಶರ್ಟ್ಸ್ ಎಲ್ಲ ನೋಡಿಬಿಟ್ಟು, ಇವರು ಚಿಲ್ಡ್ರನ್ ವೇರ್ ಅಂದರೆ ಮಕ್ಳಿಗೂ ಕೂಡ ಮಾಡ್ತಾರೆ, ಗಂಡು ಮಕ್ಕಳಿಗೆಲ್ಲ ಜೀನ್ಸ್ ಪ್ಯಾಂಟು ಶರ್ಟ್ಗಳು ಎಲ್ಲದೂ ಇದೆ, ಎಲ್ಲ ಥರ ವೆರೈಟೀಸ್ನೂ ಇದೆ. ಇದನ್ನು ನಾನು ಒಂದು ಸಲ ಅವ್ರ ಫ್ಯಾಕ್ಟ್ರಿಗೆ ಹೋಗಿ ವಿಡಿಯೋ ಮಾಡಿ ನಾನು ನಿಮಗೆ ಅಪ್ಲೋಡ್ ಮಾಡ್ತೀನಿ. ಇವರೇ ಸುಫಿಯಾ ಅಂತ ಅಂದ್ಬಿಟ್ಟು, ಇವರು ನನಗೆ ಸ್ವಲ್ಪ ಕ್ಲೋಸ್, ವಾಟ್ಸಪ್ಪಲ್ಲೆಲ್ಲ ಕಾಂಟ್ಯಾಕ್ಟಲ್ಲಿ ಇರ್ತಾರೆ ಇವರು. ಸೊ ಒಂದಷ್ಟು ನಾವು ಒಂದು 60 ಶರ್ಟ್ಗಳು ನಾವು ತೊಗೊಂಡು ಬಂದ್ವು. ಇದರಲ್ಲಿ ಪ್ಲೇನ್ ಶರ್ಟ್ಸು, ಚೆಕ್ ಶರ್ಟ್ಸು, ಪ್ರಿಂಟೆಡ್ ಶರ್ಟ್ಸು ಎಲ್ಲದೂ ಕ್ವಾಲಿಟಿ ಅಂತೂ ತುಂಬಾ ಚೆನ್ನಾಗಿದೆ. ಗಿಫ್ಟ್ ಅಂತಲೇ ಅಲ್ಲ, ನಮ್ಮ ಸ್ವಂತ ಯೂಸೇಜ್ಗೂ ಕೂಡ ಅಷ್ಟು ಚೆನ್ನಾಗಿದೆ ಶರ್ಟ್ಸ್. ನಾನು ಕಾಂಟ್ಯಾಕ್ಟ್ ನಂಬರ್ ಕೊಡ್ತೀನಿ ಇವ್ರದ್ದು ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ, ನೀವು ಬೇಕಾದ್ರೆ ಕಾಂಟ್ಯಾಕ್ಟ್ ಮಾಡಿ ನಿಮ್ಗೇನಾದರೂ ಶರ್ಟ್ಸ್ ಎಲ್ಲ ಅರ್ಜೆಂಟ್ ಇದೆ ಅಂತ ಆದರೆ ಒಂದು ಸಲ ಇವ್ರ ಫ್ಯಾಕ್ಟ್ರಿಗೂ ಹೋಗಿ ನಾನು ವಿಡಿಯೋ ಮಾಡ್ತೀನಿ. ನಾವು 3 ಸೈಜಸ್ 4 ಸೈಜಸ್ ಶರ್ಟ್ಸ್ ತಂದ್ವು. ಯಾಕೆಂದರೆ ಒಬ್ಬೊಬ್ಬರು ಒಂದೊಂದು ಸೈಜಲ್ಲಿ ಇರ್ತಾರಲ್ಲ, XL, XXL, XXL ಈ ಥರ ಎಲ್ಲ ತಂದ್ವು. ಸೊ ಅದನ್ನು ಈ ಸ್ಯಾರಿ ಪ್ಯಾಕಿಂಗ್ ಮಾಡಿದ್ವಲ್ವ, ಆ ಸ್ಯಾರಿ ಪ್ಯಾಕಿಂಗ್ ಜೊತೆನೇ ಯಾರ್ಯಾರ್ದು ಗಂಡಸ್ರು ಯಾರ್ಯಾರ್ದು ಲಿಸ್ಟ್ ಹೆಸರುಗಳೆಲ್ಲ ಇದೆ, ಅದನ್ನು ನೋಡಿಕೊಂಡು ಅವ್ರಿಗೆ XXL ಬೇಕಾ XL ಬೇಕಾ ಅಂತೆಲ್ಲ ನಾವು ಡಿಸೈಡ್ ಮಾಡಿಬಿಟ್ಟು ಅದನ್ನು ಟಿಕ್ ಮಾಡ್ಕೊಂಡು ಯಾರ್ಯಾರು ಕೊಟ್ಟಿದ್ದೀವಿ ಅಂತ ಟಿಕ್ ಮಾಡ್ಕೊಂಡು ಮಾಡಿದ್ವು. ಆಮೇಲೆ ವಯಸ್ಸಿಗೆ ತಕ್ಕಂಗೆ ಸ್ವಲ್ಪ ಜನ ಚೆಕ್ ಶರ್ಟ್ ಹಾಕೋತಾರೆ, ಸ್ವಲ್ಪ ವಯಸ್ಸಾದವ್ರಿಗೆಲ್ಲ ಪ್ಲೇನ್ ಶರ್ಟ್ ಕೊಟ್ಟರು ಅವರು ಹಾಕ್ಕೊಳ್ತಾರೆ. ಯಾಕೆಂದರೆ ಕೆಲವರು ಚೆಕ್ ಶರ್ಟ್ ಇಷ್ಟಪಡಲ್ಲ, ಕೆಲವರು ಪ್ಲೇನ್ ಶರ್ಟ್ಸ್ ಇಷ್ಟಪಡಲ್ಲ. ಈ ಥರ ನಾವು ಒಂದು 60 ಶರ್ಟ್ ತಂದಿದ್ವು, ನಾವು 60-70 ತಂದಿದ್ವು ಅನಿಸುತ್ತೆ.
ಇದೆಲ್ಲದೂ ಹಸ್ಬೆಂಡ್ ಆ್ಯಂಡ್ ವೈಫ್ಗೆ ಒಂದೇ ಕವರಲ್ಲಿ ಬೇಗ ಬೇಗ ನಮಗೆ ಕನ್ವಿನಿಯೆಂಟಾಗಿ ಕೊಡೋ ಥರ ಎಲ್ಲ ಒಂದೊಂದೇ ಕವರ್ಸ್ಗೆಲ್ಲ ಪ್ಯಾಕ್ ಮಾಡ್ಕೊಂಡು ಈ ಶರ್ಟ್ಸ್ ಎಲ್ಲ ನೋಡಿ, ಕಾಟನ್ ಶರ್ಟ್ಸ್, ಪ್ಯೂರ್ ಕಾಟನ್ ಶರ್ಟ್ಸ್ ಎಲ್ಲದೂ. ಸೊ ಇವಾಗ ಇದನ್ನು ಪ್ಯಾಕ್ ಮಾಡ್ತಾ ಇದ್ದೀವಿ. ನಮ್ಮದು ಪ್ಯಾಕಿಂಗ್ ಎಲ್ಲ ಮುಗೀತು. ಸ್ವಲ್ಪ ಎಕ್ಸ್ಟ್ರಾ ಶರ್ಟ್ಗಳು ಎಲ್ಲದೂ ಆಗಿದೆ. ಅದನ್ನೆಲ್ಲ 2 ಬಾಕ್ಸ್ ಮಾಡ್ಕೊಂಡಿದ್ದೀವಿ. ಒಂದು ಶ್ರೀಧರ್ ಸೈಡಲ್ಲಿ ಒಬ್ಬರು ಅದನ್ನು ಮ್ಯಾನೇಜ್ಮೆಂಟ್ ತೊಗೊಳ್ಳೋರು ಅಂತ, ಇನ್ನೊಬ್ಬರು ವೀಣಾ ಸೈಡಲ್ಲಿ ವೀಣಾಗೆ ಯಾರು ಮ್ಯಾನೇಜ್ಮೆಂಟ್ ಗಿಫ್ಟ್ ಎಲ್ಲ ಕೊಡೋದಂದರೆ ಜನಗಳು ಎಲ್ಲರೂ ಗೊತ್ತಿರ್ಬೇಕು, ರಿಲೇಟಿವ್ಸ್ ಎಲ್ಲ ಅಂಥವ್ರನ್ನ ಇಬ್ಬರನ್ನ ಗೊತ್ತು ಮಾಡ್ಕೊಂಡು ಅವ್ರವ್ರ ಹೆಸರು ಬರೆದ್ಬಿಟ್ವು ಬಾಕ್ಸ್ ಮೇಲೆ. ನನ್ನ ಓರ್ಗೀತಿ ಶ್ರೀಧರ್ ಕಡೆಯಿಂದ ಅವ್ರಿಗೆಲ್ಲ ಗೊತ್ತಿದ್ದಾರಲ್ಲ, ರಿಲೇಟಿವ್ಸ್ ಎಲ್ಲ ಅವರು ಇದು ಮಾಡಿಕೊಂಡ್ರು. ಆಮೇಲೆ ನಮ್ಮ ಅತ್ತಿಗೆ 3ನೇ ಅತ್ತಿಗೆ ನನ್ನ ಕಡೆಯಿಂದ ಎಲ್ಲ ಗಿಫ್ಟೆಲ್ಲ ಕೊಡೋದು ಅನ್ನೋ ಥರ ಡಿಸೈಡ್ ಮಾಡಿಕೊಂಡ್ವು. ಸೊ ಈ ವಿಡಿಯೋ ಯೂಸ್ಫುಲ್ ಆಗಿದೆ ಅಂತ ಅಂದ್ಕೊಳ್ತೀನಿ. ಯೂಸ್ಫುಲ್ ಆಗಿದ್ದರೆ ಮತ್ತು ಕೆಲವು ಟಿಪ್ಸ್ ಎಲ್ಲ ನಿಮಗೆ ಸಿಕ್ಕಿದರೆ ಶೇರ್ ಮಾಡೋದು ಮತ್ತು ಸಬ್ಸ್ಕ್ರೈಬ್ ಮಾಡೋದು ಮಾತ್ರ ಮರಿಬೇಡಿ. ಮತ್ತು ನಾನು ಹೀಗೇ ಯೂಸ್ಫುಲ್ ಆಗಿರೋ ವಿಡಿಯೋಸ್ ಎಲ್ಲ ಹಾಕ್ತಾ ಇರ್ತೀನಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ನಮಸ್ಕಾರ.